2002 ಮತ್ತು 3ನೇ ಸಾಲಿನಲ್ಲಿ 7ನೇ ತರಗತಿ ಮತ್ತು SSLC ಉತ್ತೀರ್ಣಗೊಂಡು ಈ ನಾಡಿನಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕಾರ್ಯವನ್ನು ನಿರ್ವಹಿಸುವುದರೊಂದಿಗೆ ಸಮಾಜಮುಖಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ನಾಡಿನ ಈ ದೇಶದ ಸೇವೆಯನ್ನು ಮಾಡುತ್ತಿರತಕ್ಕಂಥ ನನ್ನ ಆತ್ಮೀಯ ಪ್ರೀತಿಯ ಶಿಷ್ಯರೊಂದದವರು ಸೇರಿಕೊಂಡು ಇಂದು ಈ ಒಂದು ಭವ್ಯ ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಜೊತೆಗೆ ಒಂದು ಸ್ನೇಹ ಸಮ್ಮಿಲನ ಹಾಗೂ ತಮ್ಮ 25 ವರ್ಷಗಳ ಒಂದು ಸವಿನೆನಪಿಗಾಗಿ ಒಂದು ಬೆಳ್ಳಿ ಹಬ್ಬ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪವಿತ್ರ ನೆಲದಲ್ಲಿ ಏನು ಇವತ್ತು ಇಟ್ಕೊಂಡು ತಾವೇನೋ ಸಂತೋಷವನ್ನು ಪಟ್ಟು ಎಲ್ಲ ಗುರುಗಳಿಗೆ ಗೌರವಿಸಿದಿರಿ. ನಿಜವಾಗಿ ನಾನು ಕೂಡ ಅದರಲ್ಲಿ ಒಬ್ಬವ. ನನಗೆ ಬಹಳಷ್ಟು ಸಂತೋಷ ಮತ್ತು ಆನಂದವಾಗಿದೆ. ಅಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇಂದು ನಮ್ಮ ಚಟಚಲ ಬ್ರಹ್ಮಿ ವಾಗೀಶ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಬಸವನಮಠ ಸಂಸ್ಥಾನ ಬೃಹನ್ಮಠ ತುಪ್ಪದಕೋಟೆ ವಹಿಸಿಕೊಳ್ಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ಆ ಸ್ಥಾನವನ್ನು ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಗಳು ಪೂಜ್ಯರಾಗಿರ್ತಕ್ಕಂಥ ಶ್ರೀ ಬಸವನಮಠ ಸರವರ ಒಂದು ಸಾನ್ನಿಧ್ಯದಲ್ಲಿ ಈ ಪವಿತ್ರ ಕಾರ್ಯ ಜರುಗ್ತಾ ಇದೆ. ಇಂಥ ಕಾರ್ಯಕ್ರಮದ ಪವಿತ್ರ ಸ್ಥಾನವನ್ನು ವಹಿಸಿಕೊಡ್ತಕ್ಕಂಥ ಪೂಜ್ಯರಾದ ಬಸವನಮಠ ಗುರುಗಳೇ ಹಾಗೂ ಈ ಗ್ರಾಮದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮರೆಡ್ಡಿ ಕಿರೇಶ್ವರ ಅವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಪಕ್ಕಿರೆಡ್ಡಿ ಸಾಶಿವಳ್ಳಿ ಸಾವ್ಕಾರ ಅವರೇ ಹಾಗೂ NV ಪಾಟೀಲ್ ಸರ್ ಅವರೇ, ಸತ್ರೆಡ್ಡಿ ಸರ್ ಅವರೇ ಹಾಗೂ ಇದೇ ಒಂದು ಗ್ರಾಮದಲ್ಲಿ ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿ ಶಿಕ್ಷಕರಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ನಿವೃತ್ತಿ ಆದರೂ ಕೂಡ ಅವರ ಒಂದು ಚಲನವಲನ ಒಂದು ಶಿಸ್ತಿನ ಒಂದು ನೋಡಿದರೆ ನಾವು ಕೂಡ ಅವರಂತೆ ಬಾಳಬೇಕು ಬದುಕಬೇಕು ಅಂತಕ್ಕಂಥ ಉತ್ಸಾಹ ನಮ್ಮನ್ನು ತುಂಬುತ್ತಾ ಇದೆ ಅಂತ ನಮ್ಮ ಗಾಣಿಗೇರ ಗುರುಗಳು ಒಂದು ಬಡೇಕಾನ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಬದುಕಿನಲ್ಲಿ ಯಶಸ್ಸು ಕಂಡಿರ್ತಕ್ಕಂಥ ಶ್ರೀ ಹಲ್ಗೆ ಸರ್ ಅವರೇ ಹಾಗೂ ನಮ್ಮ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರೇ ಪಾಟೀಲ್ ಗುರುಗಳೇ, ನನ್ನ ಈ ಹಿಂದಿನ ಎಲ್ಲ ಸಂಗೊಳ್ಳಿಯ ಪ್ರೌಢಶಾಲೆ ಎಲ್ಲ ಪುರೀಸರ ಆದಿಯಾಗಿ ಎಲ್ಲ ಗೌರವಾನ್ವಿತ ಹಿರಿಯ ಗುರುಗಳೇ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ಗುರುಗಳೇ, ಗುರುಮಾತೆಯರೇ ಮತ್ತು ಉರ್ದು ಶಾಲೆಯ ಗುರುಮಾತೆಯರೇ, ಇಲ್ಲಿ ಮುಖ್ಯವಾಗಿ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ವಿದ್ಯಾರ್ಥಿಗಳೇ. ಈಗ ನೀವೆಲ್ಲ ವಿದ್ಯಾರ್ಥಿಗಳಲ್ಲ, ನೀವೆಲ್ಲರೂ ಯಜಮಾನರಾಗಿರಿ, ನಾವೆಲ್ಲರೂ ಏಜ್ ಮ್ಯಾನ್ ಆಗಿವಿ. ಇಷ್ಟ ಫರಕ್. ನೀವು ಯಜಮಾನರಾಗಿರಿ, ನಾವು ಏಜ್ ಮ್ಯಾನ್ ಆಗಿವಿ. ನಿಮ್ಗೆಲ್ಲರೂ ನೋಡುವ ಸಂದರ್ಭದೊಳಗೆ ಆಗಿನ ಒಂದು ಸಂದರ್ಭ ನೆನಪು ಮಾಡಾಗ ನೀವೆಲ್ಲರೂ ಇಟ್ಟಿದ್ರಿ. ಒಬ್ಬರು ಕಪ್ಪಿದ್ರಿ, ಇಬ್ಬರು ಬೆಳಗಿದ್ರಿ, ಇಬ್ಬರು ಎತ್ತರಿದ್ರಿ, ಗಿಡ್ಡಿದ್ರಿ. ಈಗೆಲ್ಲ ಬದಲಾಗ್ಬಿಟ್ರಿ. ನಾವು ಹೆಂಗದೀವಿ ಹಂಗದಿ ಎಲ್ಲರೂ. ನೀವು ಬಂದು ಸೀದಾ ಅಕ್ಕಿ ಮಾಸ್ತರಲ್ರಿ ಅಂತ ಕೇಳ್ತೀರಿ, ಆದರೆ ನೀವೇನಂತ ನಾವು ಕೇಳಕೊಂತೀವಿ ಅಷ್ಟೇ. ಅಂದರೆ ಒಂದು ವ್ಯತ್ಯಾಸ ಆಗಿದೆ, ಬದಲಾವಣೆ ಆಗಿದೆ. ಅಂದರೆ 25 ವರ್ಷ ನಾವು ಕಳೆದೀವಿ ಅಂತ. ಅಂದರೆ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಗುರು ಗೋವಿಂದ ತೊಯ್ರು ಎದುರಿಗೆ ನಿಂತರೆ ಯಾರ ಪಾದಕ್ಕೆ ಎರಗಲಿ ನಾನು, ಗೋವಿಂದನನ್ನು ಅರಿವಿದ ಗುರುವೇ ಧನ್ಯ ನೀನು ಅಂಥೇಳಿ. ನನಗೆ ಗುರು ಮತ್ತು ದೇವರು ಎರಡು ನಿಂತಾಗ ನಾನು ಯಾರಿಗೆ ನಮಸ್ಕರಿಸಬೇಕು ಅಂತಂದಾಗ ನಾ ಗುರುಗಳನ್ನ ನಮಸ್ಕರಿಸ್ತೀನಿ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಗುರುವನ್ನ ದರ್ಶನ ಮಾಡಿರ್ತಕ್ಕಂಥ ದೇವರನ್ನು ದರ್ಶನ ಮಾಡಿದವರು ಗುರು ಅಂತಕ್ಕಂಥದ್ದು. ಅದಕ್ಕೆ ಗುರುವನ್ನು ನೀವು ಸ್ಮರಿಸ್ತಕ್ಕಂಥ ಕಾರ್ಯವನ್ನು ಮಾಡಿದಿರಲಿಲ್ಲ. ಮೊಟ್ಟ ಮೊದಲನೇದಾಗಿ ಈ ಇಡೀ ಬ್ಯಾಚಿಗೆ, ಇಡೀ ನೀವೆಲ್ಲ SSLC ಮತ್ತು 7th ಬ್ಯಾಚ್ ಇದಿರಲ್ಲ, ನೀವೆಲ್ಲ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ನಿಮ್ಗೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಶುಭಾಶಯವನ್ನು ಕೂಡ ಸಲ್ಲಿಸ್ತೀನಿ. ಯಾಕಪ್ಪ ಅಂದರೆ ನಾವೆಲ್ಲೆಲ್ಲೋ ಒಂದು ಕಡೆ ಇದ್ವಿ, ದೂರ ಎಲ್ಲೆಲ್ಲೋ ಇದ್ವಿ. ನಾವೆಲ್ಲರೂ ಒಂದು ದೂರ ಇದ್ವಿ. ಎಲ್ಲರನ್ನೂ ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ನೀವು ಮಾಡಿದ್ರಲ್ಲ, ನಿಜವಾಗಿ ಆ ಶ್ರೇಯಸ್ಸು ಯಾರಿಗೆ ಗೊತ್ತಂದ್ರೆ ನಿಮಗೆಲ್ಲ ಸೇರ್ತದೆ. ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಆದ್ರೆ ಫೋನ್ಯಾಗ ಮಾತಾಡ್ತಿದ್ವಿ ಬಿಡ್ರಿ, ನಾವು ಆರಾಮದಿರಿ ಅದ್ರ ಮುಖ ತರಂಗಿಲ್ಲ. ಆದರೆ ಅವಾಗೆಲ್ಲರೂ ತೆಳ್ಳಗಿದ್ದವ್ರೆಲ್ಲ ದಪ್ಪಾಗಿದ್ವಿ ಎಲ್ಲರೂ. ನಮ್ಮ ಜ್ಯೋತಿ ಹೊಸಮನೆ ನೋಡಿದ್ರೆ ಗಾಳಿ ಹಾರ್ತಿದ್ಲಕ್ಕೆ ಏನು ನನ್ನ ಕುಟಾಗಿರಾಕಿ ಅಷ್ಟು ಹಾಸ್ಯ ಅಷ್ಟು ಏನಂದರೆ ನಮ್ಮನ್ನು ಜಗ್ಗ ಸತಾಯಿಸಾಕಿ. ಇವತ್ತು ಆಕಿ ಮಾತಾಡೋದು ನೋಡಿದ್ರೆ ನನಗೆ ಖುಷಿ ಅನಿಸ್ತದೆ. ನಾಳೆ ಮುಂದಿನ ದಿನದೊಳಗೆ ಒಬ್ಬ ಒಳ್ಳೆಯ ರಾಜಕಾರಣಿ ಆಗ್ತಾಳೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ತಾಳೆ ಅಂತ ನಾನು ತಿಳ್ಕೊಂಡು. ಯಾಕಪ್ಪ ಅಂದ್ರೆ ಈಗ ಮಾತಾಡೋರು ಬೇಕ್ರಿ, ಅಲ್ಲೇ ಕೂತ್ಕೊಂಡು ಮಾತಾಡೋರು ಭಾಳ ಮಂದಿ ಇರ್ತಾರೆ, ಇಲ್ಲಿ ನಿಂತ್ಕೊಂಡು ಮಾತಾಡೋರು ಬೇಕಲ್ಲ. ಹಂಗೆ ಆ ರೀತಿ ಒಂದು ಏನೇ ಆಗಲಿ ಗಟ್ಟಿ ಒಂದು ಛಾತಿ ಎದಿಗಾರಿಕೆ ಐತೆ ಒಳಗೆ. ಅಂಥವ್ರು ನಿಮ್ಮಲ್ಲಿ ಎಲ್ಲರೂ ಇದ್ದೀವಿ, ನೀವೆಲ್ಲರೂ. ಮತ್ತು ಅಕ್ಕಿಯೊಬ್ಬಕ್ಕೆ ಅಲ್ರಿ ಸರ್, ಮತ್ತು ನಮಗೆಲ್ಲರೂ ಅಂತಲ್ಲ, ನೀವೂ ಇದ್ದೀರಿ. ನಮ್ಮ 1996 ನಾನು ಈ ಅಣ್ಣಿಗಿರಿಯಿಂದ ಭದ್ರಾಪುರದಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ. 98 90 ನಮ್ಮ ಹೆಣ್ಮಕ್ಳು ಇಲ್ಲೇ ಜಾಬ್ ಮಾಡ್ತೀವಿ ಉರ್ದು ಶಾಲೆಗೆ, FM ಸದರ್ಬಾಯಿ ಟೀಚರ್ ಉರ್ದು ಶಾಲೆಗೆ. ನಮ್ಮದು ಮದುವೆ ಆಗಿಬಿಟ್ಟು ನಾ ಭದ್ರಾಪುರದ ಒಂದು ಖೋಖೋ ಟೀಮ್ ತೊಗೊಂಡಿದ್ದೆ. ಆ ಸಂದರ್ಭದೊಳಗೆ ಖೋಖೋ ಅಂದ್ರೆ ತುಪ್ಪದಕೋಟೆ ಒಳಗೆ ಅದು ಏನದ ಇಡೀ ಮಣ್ಣಿನ ಕಣದೊಳಗೆ ನೆಲದೊಳಗೆ ಬರೀ ಖೋಖೋನ ಅಂತಿದ್ರು ಎಲ್ಲರೂ. ನಮ್ಮ ಜಾಡ್ರ ಸರ್ ಆದಿಯಾಗಿ ಉಪ್ಪಾರ್ ಸರ್, ನಮ್ಮ ಇನ್ನೊಬ್ಬರು ಹುಲ್ಲಣ್ಣವ್ರು ಸರ್ ಇದ್ರು. ಅವರು ದೋತ್ರ ಹಂಗೆ ಏರ್ಸ್ಕೊಂಡು ಬರೀ ಪ್ರೈಮರಿ ಸ್ಕೂಲ್ ಇದು ಖೋಖೋ ಪೂರ
ನಾನು ತುಪ್ಪದ ಟೀಮ್ ಭದ್ರಾಪುರ ಟೀಮು ಮತ್ತು ತುಪ್ಪದ ಟೀಮ್ ಫೈನಲ್ ಬಂದು ಎರಡು ಹೆಣ್ಣು ಹುಡುದು ಬಂತು ಗಂಡು ಹುಡುದು ಬಂತು. ನಾನು ಪಿ ಟೀಚರ್ ಅಲ್ಲ, ನಾನು ಜನರಲ್ ಟೀಚರ್, ಬಟ್ ನಾನು ಖೋ ಸ್ಪೋರ್ಟ್ಸ್ಮನ್. ನಾನು ಎರಡು ಫೈನಲ್ಗೆ ಬಂದಾಗ ಅಲ್ಲಿ ಎಂ ಬಿ ಪಾಟೀಲ್ ಅಂತ ಬಿ ಇದ್ದರು. ನೋಡಪ್ಪ, ಅವರು ಭಾಳಷ್ಟು ರೊಕ್ಕ ಖರ್ಚು ಮಾಡಿ ಅಲ್ಲಿ ಆಟ ಇಟ್ಟಾರೆ, ನಿಮ್ಮ ಗಂಡೂರು ಹೆಂಗಾದ್ರೆ ಸೋಲ್ಬೇಕಂದ್ರೆ ಹೆಂಗೆ ರೀ ಸರ್ ಅಂದು ನಾನು. ಹೆಂಗೆ ಆಗಿಲ್ಲ ಕೂಡ ಅಂದೆ. ಯಾಕಂದ್ರೆ ಅವರು 14 ವರ್ಷಕ್ಕೆ ಮೇಲ್ಪಟ್ಟಿದ್ದರು ಒಬ್ಬನ ಹಾಕಿದ್ರು, ನಾನು ಒಬ್ಬನ ಹಾಕಿದ್ದೆ ಅಲ್ಲಿ. ಆವಾಗ ಇಲ್ಲ ನೀ ತೆಗ್ಸಬೇಕಂದ್ರು ಲಾಸ್ಟ್ ತೆಗಿಸಿದ್ವಿ. ಕೊನೆಗೆ ನಮ್ಮ ಶಾಲೆಯ ಭದ್ರಾಪುರದ ವಿದ್ಯಾರ್ಥಿ ಗಂಡೂಡ್ದು ಸೋತು, ಗಂಡೂಡ್ದು ಫಸ್ಟ್ ಬಂತು. ಆದ್ರೆ ಹೆಣ್ಣುಳಗೆ ಹೆಂಗೆ ಮಾಡಕ್ಕೆ ಬಂದ್ರೆ ಹೆಂಗೆ ಬಿಡಂಗಿಲ್ಲ ಸರ್ ನಾನು. ನನಗೆ ಅಷ್ಟರು ಬಡಿಗೆ ತೊಗೊಂಡಿದ್ರಲ್ಲಿ, ಮಾಸ್ತರ್ ನೀವು ಹೊರಗೆ ಹೋಗಿ ನೋಡು ಹೆಂಗಂದ್ರೆ. ಕೊನೆಗೆ ಆಟ ಆಡಿಸಿದ್ವಿ. ನಮ್ಮದು ಭದ್ರಾಪುರ ಟೀಮ್ ಹೆಣ್ಣುಡ್ದು ಫಸ್ಟ್ ಬಂತು, ಗಂಡುಡ್ದು ತುಪ್ಪದ ಕೋಟಿ ಫಸ್ಟ್ ಬಂತು. ಆದರೆ ನಮ್ಮ ಹೊಸಮನೆ ಅದಾನ ಇಲ್ಲೇ ಮಾಸ್ತರ್ ಅದಾರಲ್ಲ ಅವರ ಫಸ್ಟ್ ಬಂದು ಟೀಮ್ನೊಳಗಿದ್ದಂಥವ್ರು. ನಾನು ಅವಾಗ 96 ನೆನಪಿಟ್ಟು ನಾನು ಅಂಥ ಒಂದು ಅಗ್ದಿ ಒಂಥರ ಅಂದರೆ ಕ್ರೀಡೆಗೆ ಅಷ್ಟು ಸ್ಫೂರ್ತಿ ತುಂಬತಕ್ಕಂಥ ಜನ ಇಲ್ಲಿ ನಮ್ಮ ತುಪ್ಪದ ಗುಡ್ಡೊಳಗಿದ್ದಾರ ಅಂತ. ಅದಕ್ಕೆ ಅವರೆಲ್ಲ ಕಾರಣಕರ್ತರು ನಮ್ಮ ಇಲ್ಲಿ ಇರ್ತಕ್ಕಂಥೆಲ್ಲ ಹಿರಿಯರು. ನೆಕ್ಸ್ಟ್ ನಾನು 98ಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಮಾಸ್ತರ್ ನೀನು ಭದ್ರಾಪುರದ ಹೇಮಾಸ್ತುರದಲ್ಲಿ ಮಾಡಿ ತೋರಿಸಿ ನೋಡೋಣ ಅಂದ್ರೆ ಅವ್ರು ನನಗೆ ಆಯ್ತು ಹಂಗಂತ ಚಾಲೆಂಜ್ ತೊಗೊಂಡು ನಾನು. ಅವಾಗ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿ ಇಲ್ಲ ಇಲ್ಲೇ ಅದಾರ ನಮ್ಮ ವೀಣಾ ಕುಲಕರ್ಣಿ, ನಮ್ಮ ಜಮಖಂಡಿ ಮತ್ತು ಚೇತನಾ ಕಿರಿಸೂರು ಅವರು ಫಸ್ಟ್ ಥರ್ಡ್ನೊಳಗೆ ಹೋಗೋರು. ತಾಲೂಕು ಮಟ್ಟದಲ್ಲಿ ಫಸ್ಟ್ ಬಂದು ಜಿಲ್ಲಾ ಮಟ್ಟಕ್ಕೆ ಸೆಕೆಂಡ್ ಬಂತು ನಮ್ಮ ತುಪ್ಪದ ಕೋಟಿ. ಯಾಕೆ ನಾ ಮಾತು ಹೇಳ್ತೀನಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಬಂದು ನಿಂತಲ್ಲಿ ಪ್ರೋತ್ಸಾಹ ಕೊಟ್ಟಿದ್ರು ನಮಗೆ. ನಾ ಬೆಳಿಗ್ಗೆ 6 ಗಂಟೆಗೆ ಗ್ರೌಂಡ್ನಾಗ ಬಂದೆ ಅಂತಂದ್ರೆ 8-9 ಮಟ್ಟ ಆಟ ಆಡಿಸ್ಬೇಕು. ಸಾಯಂಕಾಲ 5ರಿಂದ ಹಿಡಿದು 7 ಮಟ್ಟ ಮತ್ತೆ ಆಟ ಆಡಿಸಿ ಹೋಗೋರು. ಯಾರೊಬ್ಬರು ಪಾಲಕರು ಮಾಸ್ತರ್ ಯಾಕೆ ಲೇಟ್ ಮಾಡಿ ನಮ್ಮ ಹುಡುಗರು ಕಳಿಸ್ತೀವಿ ಅಂತ ಯಾರು ಹೇಳ್ತಿದ್ದಿಲ್ಲ. ಯಾಕಂದ್ರೆ ಅಂಥ ಒಂದು ಪ್ರೀತಿ ಗುಣ ಈ ಜನರಲ್ಲಿ. ಅದಕ್ಕೆ ತುಪ್ಪದ ಕೋಟಿ ಜನರನ್ನು ನಾನು ಎಂದೂ ಮರೀತಿಲ್ಲ. ಯಾಕಂದರೆ ಈ ವಿದ್ಯಾರ್ಥಿಗಳ ಪಾಲಕರು ಇರ್ಬೋದು, ವಿದ್ಯಾರ್ಥಿಗಳ ತಾಯಂದಿರ್ಬೋದು, ಪೋಷಕರು ಇರ್ಬೋದು, ಇರ್ತಕ್ಕಂಥ ಎಲ್ಲ ಹಿಂದಿನ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಏನು ಹಿರಿಯರ ಒಂದು ಜನ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಮ್ಮ ಉಪ್ಪಾರ ಸರ್ ಭಾಳ ಸ್ಕೋಪ್ ಕೊಡ್ತಾಯಿದ್ರು ಅವರು. ನಿಜವಾಗಿ ಅವರು ಒಂದೇ ಮಾತನ್ನು ಬಿಡ್ರಿ, ಆದರೆ ನಂಗೆ ಆಟಕ್ಕೆ ಭಾಳ ಸ್ಕೋಪ್ ಕೊಡ್ತಾಯಿದ್ರು. ಅಂಥ ಒಬ್ಬ ವ್ಯಕ್ತಿಗಳನ್ನ ಇಟ್ಕೊಂಡು ನೆನೆಸ್ಕೊಂಡು ಈಗೇನು ಮಕ್ಳು ಇವತ್ತು ಒಂದು ದೊಡ್ಡ ದೊಡ್ಡ ಹುದ್ದೆಯೊಳಗೆ ಹೋಗಿ ಬೇರೆ ಬೇರೆ ತಮ್ಮದೇ ಆಗಿರ್ತಕ್ಕಂಥ ಕ್ಷೇತ್ರದೊಳಗೆ ನೀವು ಕೆಲಸ ಮಾಡ್ತಾಯಿದ್ರಿ. ನೀವು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿದ್ದೀರಿ, ಈ ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿದ್ದೀರಿ, ಈ ದೇಶ ಮತ್ತು ನಾಡು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಿಜವಾಗಿ ನನಗೆ ಹೆಮ್ಮೆ ಅನಿಸ್ತದೆ. ನಾನು ಭಾರತ ಸೇವಾದಳದ ಒಬ್ಬ ಶಿಸ್ತಿನ ಸಿಪಾಯಿ. ನಮ್ಮ ಬುಸ್ನಮಠ ಸರ್ ಇದ್ದಾಗ ಇಲ್ಲಿ 2000 ಇಸ್ವಿಯೊಳಗೆ ಇಡೀ ಜಿಲ್ಲೆ ಅಲ್ಲ ಇಡೀ ರಾಜ್ಯದೊಳಗೆ ಎಲ್ಲಿ ಆಗಿಲ್ಲ ಅಂಥ ಒಂದು ಸೇವಾದಳ ಕಾರ್ಯಕ್ರಮವನ್ನು ನಮ್ಮ ಕುರಿ ಸರ್ ಒಂದು ಮುಖ್ಯಸ್ಥಿಕೆ ಒಳಗೆ ನಾವು ಮಾಡಿಕೊಡ್ತೀವಿ. ಇಡೀ ಅದು ಶತಮಾನದ ಅಂದರೆ 2000ನೇ ವರ್ಷದ ಒಂದು ಹೊಸ ಶತಮಾನದ ಒಂದು ಹೊಸ ಕಾರ್ಯಕ್ರಮ. ಅದು ನಮ್ಮ ಶಾಲೆಯೊಳಗೆ ಮಾಡಿದ್ವಿ. ಅದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆಲ್ಲ ಊರಿನ ಹಿರಿಯರು, ನಮ್ಮ ಪಾಟೀಲ್ ಗೌಡರು, ನಮ್ಮ ಸತ್ತರೆಡ್ಡಿ ಸಾವುಕಾರ, ನಮ್ಮ ಇನ್ನೊಬ್ಬರು ಪಾಟೀಲರು ಎಲ್ಲರೂ ಕೂಡಿ ನಮಗೆ ಸಹಕಾರ ಕೊಟ್ಟರು. ಸುಮಾರು 3 ದಿನಗಳ ಮಕ್ಕಳಿದ್ರು. ಅವರಿಗೆ ಅವರಿಗೆ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಎಲ್ಲವನ್ನೂ ಮಾಡಿ. ನಾ ಯಾಕೆ ಮಾಡ್ತಿದ್ದೀನಪ್ಪ ಅಂತಂದರೆ ಇಂಥ ಕಾರ್ಯಕ್ರಮವನ್ನು ನಾವು ಬೇರೆ ಕಡೆ ನಾವು ಹುಡುಗಿನಲ್ಲಿ ವರ್ಗಾಗಿ ಅಲ್ಲಿ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲಪ್ಪ ಅಂತಂದರೆ ಅಲ್ಲಿ ಸ್ಫೂರ್ತಿ ತುಂಬುವಂಥ, ಶಕ್ತಿ ತುಂಬುವಂಥ ಜನ ನಮ್ಮಲ್ಲಿಲ್ಲ. ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಜನನೂ ಇಲ್ಲ. ಅದಕ್ಕೆ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಎಳೆ ಎಳೆ ಸೇರಿ ಮುಪ್ಪರಿಗೊಂಡರೆ ಆನೆ ಕಟ್ಟುವ ಬಲ ಅದಕ್ಕೆ ಅಂತೇಳಿ. ಹಂಗೆ ಬರೀ ಒಂದು ಸಣ್ಣ ಬಿತ್ತಪಾದ್ರೆ ನಾವು ಹಂಗೆ ಹರಿದು ಬಿಡ್ತೀವಿ. ಅದನ್ನು ಕೂಡಿ ಹೊಸದು ಹಗ್ಗ ಮಾಡಿದರೆ ಆನೆ ಕೂಡ ಕಟ್ಟು ನಿಲ್ಬೋದು. ಹಂಗೆ ಆನೆ ಕಟ್ಸೋಕ್ಕಂಥ ಶಕ್ತಿಯನ್ನು ಈ ಜನ ಮಾಡ್ತಿದ್ರು. ಅದಕ್ಕೆ ನಾವು ತುಪ್ಪದ ಕೋಟಿ ಜನರನ್ನು ಎಂದೂ ಮರೆದ್ರು. ಅದಕ್ಕೆ ನಾವು ದೇಹಕ್ಕೆ ನಾವೆಲ್ಲ ಕುಣ್ತೀವಿ, ನಮ್ಗೆ ಸುಖ ಕೊಡ್ತದೆ. ಅದಕ್ಕೆ ಹೊರ ಸುಖ, ಒಳ ಸುಖ, ನಡು ಸುಖ, ಸಂಪೂರ್ಣ ಸುಖ ಅಂತ ಹೇಳ್ತೀವಿ. ಈಗ ಹೊರ ಸುಖ ಅಂದ್ರೆ ನೋಡಿರಿ, ನೀವು ಹಂಗೆ ಉತ್ತತ್ತಿ ತಿಂತೀವಿ ನಾವೆಲ್ಲ. ಉತ್ತಿತ್ತ ತಿಂದಾಗ ಆ ಬೀಜ ಬಗಿತೀವಿ, ಉತ್ತತ್ತಿ ಎಷ್ಟಕ್ಕೆ ತಿಂತೀವಿ ನಾವು. ಅದು ತಿಂದಾಗ ನಮ್ಮ ದೇಹಕ್ಕೆ ಆನಂದ ಅನಿಸ್ತದೆ. ಇನ್ನು ಒಳ ಸುಖ ಬಾಳೆಹಣ್ಣು ನೋಡಿರಿ, ಬಾಳೆಹಣ್ಣು ಸಿಪ್ಪೆ ಒಗಿತೀವಿ, ಹಣ್ಣು ತಿಂತೀವಿ. ಅದನ್ನು ತಿಂದಾಗ ನಮ್ಗೆ ದೇಹಕ್ಕೆ ಆರೋಗ್ಯ ಆನಂದ ಅನಿಸ್ತದೆ. ಇನ್ನು ನಡು ಸುಖ ಮಾವಿನ ಹಣ್ಣು ನೋಡಿರಿ ನೀವೆಲ್ಲ. ಮಾವಿನ ಹಣ್ಣನ್ನು ಸಿಪ್ಪೆ ತೆಗಿತೀವಿ, ಮಧ್ಯದೊಳಗಿರ್ತಕ್ಕಂಥ ಅದರದ್ದು ಏನಂತೀರಿ ನೀವು ಅದಕ್ಕೆ ಅದನ್ನು ತೆಗೆದೊಗಿತೀರಿ. ಅದು ನಡುವಿನ ಹಣ್ಣು ಅಷ್ಟೇ ತಿಂತೀವಿ. ಅದು ಹಣ್ಣು ತಿಂದಾಗ ನಡು ಸುಖ. ಇನ್ನು ಏನೂ ತೆಗಿಲಾರ್ದ ಹೋಗಿತೀವಿ ನಾವು. ಕಲಸಕ್ಕೆ ನೋಡ್ರಿ ನೀವು, ಏನು ತೆಗೆದೊಗಿತಾನೆ ಕಲಸಕ್ಕೆ ತೆಗೆದು ಸೀದಾ ಬಾಯಿಗೆ ಹಾಕಿದ್ದೀವಿ. ಹಂಗೆ ಸಿಹಿಯಾಗಿರ್ತಕ್ಕಂಥ ಸಕ್ರಿಯತ ಜನ ಯಾರಪ್ಪ ಅಂದ್ರೆ ಅದು ತುಪ್ಪದ ಕೋಟಿ ಜನ ಅಂತ ನಾನು ಹೇಳ್ತೀನಿ. ಅಂಥ ತುಪ್ಪದ ಕೋಟಿ ಜನನ ಸದಾವಕಾಲನ ಎಂದೂ ಮರೆಯೋದಿಲ್ಲ. ಅಂಥ ಒಂದು ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ಈ ನೆಲದ ಜನ, ಈ ಪಾಲಕರು ನೋಡಿ. ಈ ತುಪ್ಪದ ಕೋಟಿ ನೆಲ ಅಂದರೆ ಪುಣ್ಯದ ನೆಲ. ನಮ್ಮ ನೋಡಿಲ್ಲ ಹೊಲ್ಲಣ್ಣು ಡಾಕ್ಟರ್ ಅಂತವ್ರು, ಡಾಕ್ಟ್ರನ್ನ, ಆಮೇಲೆ ನಮ್ಮ BKS ವರ್ಧನ್ ಸರ್ ಅವ್ರನ್ನ, ಜೊತೆಗೆ ನಮ್ಮ ಹಲಗಿ ಸರ್ ಅಂತವ್ರನ್ನ ನೋಡಿ. ಎಂಥ ದೊಡ್ಡ ದೊಡ್ಡ ನಾಡಿನ ಜನರಿಗೆ ನಾವು ಇಲ್ಲಿ ಕೊಟ್ಟೀವಿ. ಅದಲ್ಲದೆ ನಮ್ಮ ಅನೇಕ ಶಿಷ್ಯಂದ್ರಿಗೆ ಅದಾರಲ್ಲಿ. ನಮ್ಮ ಪ್ರಕಾಶ್ ಕುಂಬಾರ, ನಮ್ಮ FD ಸದಾನ, ನಮ್ಮ ಚೇತನಾ ಕಿರಿಸೂರ, ಆಮೇಲೆ ಬಡೇ ಖಾನ್ ಅವರ ಬೇರೆ ಬೇರೆ ಕ್ಷೇತ್ರದೊಳಗೆ ಕೆಲಸ ಮಾಡೋ ನಮ್ಮ ಶಿಷ್ಯಂದ್ರೆ ಬಾಂದ್ರೆ, ನಮ್ಮ ಜಮಖಂಡಿ ಬಸಮ್ಮ, KSRTC ಒಳಗೆ, ಹಿಂಗೆ ನೀವು ಅನೇಕ ಕ್ಷೇತ್ರದೊಳಗೆ ಕೆಲಸ ಮಾಡೋದಿರಿ. ನನಗನ್ನಿಸ್ತದೆ
ಸರ್ ಅದ ಒಂದೇ ಅಂತಲ್ಲ, ನೀವು ಸಮಾಜದೊಳಗೆ ಬೆಳೆದಿರಿ, ರಾಜಕೀಯವಾಗಿ ನಮ್ಮ ಆನಂದ ನಮಸ್ತೆ ಮಟ್ಟ ಏನು ಚಂದ ಮಾತಾಡಿದಪ್ಪ ಅಂತಂದರೆ ಯಾರೂ ಮಾತಾಡೋಂಗಿಲ್ಲ. ಹಾಂ, ಅಂಥ ಅವ ಸ್ಪೋರ್ಟ್ಸ್ನಾಗ ಇದ್ದಿತ್ತಲ್ಲ, ಬರೀ ಆಟ, ಬರೀ ಹೊರಗಿಂದ ಭಾಳ ಸಪೋರ್ಟ್ ಮಾಡವ. ಹಾಗೆ ಅನೇಕ ವಿದ್ಯಾರ್ಥಿಗಳು ನಾನು 6 ಮತ್ತು 7ನೇ ತರಗತಿ ತೆಗೆದುಕೊಂಡಾಗ ನನಗೆ ಬಹಳಷ್ಟು ಪ್ರೀತಿ ಗೌರವ ಕೊಟ್ಟು ನನ್ನನ್ನು ಇಲ್ಲಿ ಇರೋ ಹಾಗೆ ನನ್ನನ್ನು ಇಲ್ಲಿ ಒಳ್ಳೆಯ ರೀತಿಯಿಂದ ನೋಡಿಕೊಂಡಿದ್ದೀರಿ. ನಿಮಗಿಂತಲೂ ನಾನು ನಿಮ್ಮ ಅಪ್ಪ ಅವರಿಗೆ, ನಿಮ್ಮ ಪಾಲಕರಿಗೆ ನಾನು ಮೊಟ್ಟ ಮೊದಲದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಪ್ಪ ಅಂದರೆ ನಿಮಗೆ ಕಳಿಸ್ಯಾರ ಇದು ಮಾಡ್ಯಾರ ಅನ್ನೋಕ್ಕಿಂತಲೂ ನಮಗೆ ನೋಡ್ಕೊಂಡ್ರೆ ಅನ್ನೋದು ಭಾಳ ದೊಡ್ಡದು. ಯಾಕಂದ್ರೆ ಅನೇಕ ಜನ ಬರ್ತಾರೆ ಹೋಗ್ತಾರೆ ಬಿಡು ಅಂತಂತಾರೆ. ನೋಡಿಲ್ಲ, ನೌಕರಿ ಒಳಗೆ 2 ಥರ ಅದು, ಒಂದು ಸೇವೆ, ಒಂದು ಕರ್ತವ್ಯ ಅಂತದು. ಕರ್ತವ್ಯ ಅಂದರೆ 10 ರಿಂದ 5 ಗಂಟೆ ಬಂದು ಹೋಗೋದು ಬಿಡೋದು. ಸೇವಾ ಅಂದರೆ ಆ ಟೈಮ್ ಮೀರಿ ಮಾಡೋದು. ಹಂಗೆ ಟೈಮ್ ಮೀರಿ ಮಾಡುವಂಗೆ ವ್ಯವಸ್ಥೆನ ನಿಮ್ಮ ಇಲ್ಲಿ ಗ್ರಾಮದ ಜನರು ನಮಗೆ ಮಾಡಿಕೊಟ್ಟಿದ್ದರು. ಅದಕ್ಕೆ ನಮಗೆ ಆ ಒಂದು ಒಳ್ಳೆಯ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು 1998ರಿಂದ 2004 6 ವರ್ಷ ಇದ್ದು ನಾನು ಇಲ್ಲಿ. ಆ 6 ವರ್ಷದೊಳಗೆ ನಮ್ಮ ಪಾಟೀಲ್ ಸರ್ ನಮಗೆ ಯಾವಾಗಲೂ ಗುರುಗಳು, ನಾನೊಂದು ಹಸ್ತಪತ್ರಿಕೆ ಮಾಡಿದ್ದೆ ಅವಾಗ, ಚಿಗುರು ಅಂಥೇಳಿ. ಅದನ್ನು ಹಸ್ತಪತ್ರಿಕೆ ಮಾಡಿದಾಗ ನಮ್ಮೆಲ್ಲ ಹುಡುಗರು ಬರೆದಿದ್ರೆ ನಾನು ಮ್ಯಾಗ ಹಸ್ತಪತ್ರಿಕೆಗೆ ಅದಕ್ಕೆ ಬರೆದಿದ್ದೆ. ಮಾಸ್ತರ್ ಈ ಚಂದ ತೊಗೊಂಡು ಬರಿತೀನಿ ಅಂತಂದ್ರೆ ಅವರು, ಬರಿತೀನಿ ಸರ್ ಅಂತ. ಅದು ಅವಾಗಲಿಂದ ಅವರು ನಮ್ಮ ಸ್ನೇಹ. ಸುಮಾರು ಇಲ್ಲಿ 100 ದಿನ ಶಿವಾನುಭವ ಕಾರ್ಯಕ್ರಮ ಮಾಡಿದ್ವಿ, 100 ಶಿವಾನುಭವ ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಪಕ್ಕಿರೆಡ್ಡಿ ಸಾವ್ಕಾರ ಒಂದು ಇದರೊಳಗೆ, ಇಲ್ಲಿ ಮಠದೊಳಗೆ. ಅವಾಗ ಭಜನಾ ಸ್ಪರ್ಧೆ ಮಾಡಿದ್ವಿ ನಾವು. ಅಂದರೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡೆಯಲ್ಲಿ, ಆಮೇಲೆ ಮಕ್ಕಳ ಒಂದು ವ್ಯವಸ್ಥೆಯಲ್ಲಿ ಎಲ್ಲದರನ್ನು ನಾವು ಪಾಲ್ಗೊಳ್ಳೋದ್ರಿಂದ ನಾವೆಲ್ಲ ಮಕ್ಕಳನ್ನು ಅಷ್ಟೇ ಪ್ರೀತಿಯಿಂದ ಕಾಣೋದ್ರಿಂದ ಇವತ್ತಿನವರೆಗೆ ಆ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅಂಥ ಮಕ್ಕಳನ್ನು ನಿಮ್ಮನ್ನು ಎಂದೂ ನಾವು ಮರೆಯೋದಿಲ್ಲ. ನೀವು ಮಕ್ಕಳನ್ನ ಅನ್ನಕುದಿರಲ್ರಿ ಮಾಸ್ತರ, ನಾವು ಮಕ್ಕಳನ್ರಿ ಅಂತ, ನಿಮ್ಮ ಮಕ್ಕಳಲ್ಲಿ ಯಜಮಾನ ನೀವು, ಅದಕ್ಕೆ ನಿಮ್ಮನ್ನು ಎಂದೂ ಮರೆಯೋದಿಲ್ಲ. ನೀವನ್ಕರ ನಮಗೆ ಮದುವೆ ಕರೆಸಿದಿಲ್ಲ, ಕಡೆಗೆ ಹಿಂಗಾರು ನೋಡೋದು ಭಾಗ್ಯವನ್ನು ನೀವೆಲ್ಲ ನಮ್ಮ ಶಿಷ್ಯಂದರು ಒದಗಿಸ್ಕೊಟ್ರೆ ನಿಮಗೆಲ್ಲ ನೋಡಿ ಭಾಳ ಖುಷಿ ಅನ್ನಿಸ್ತು. ಒಟ್ಟಾರೆಯಾಗಿ ನಮ್ಮ ಜಾಡ್ರಿ ಸರ್, ನಮ್ಮ ಚವ್ಹಾಣ್ ಸರ್, ಜೊತೆಗೆ ನಮ್ಮ ಜಗಾಪುರ ಸರ್ ಅವ್ರದ್ದಿ ಸಣ್ಣ ಕ್ಲಾಸ್ ಕಳ್ಸಕ್ಕೆ ಅಲ್ಲಿ ಕೂತಾರ ಅವರು. ಆಮೇಲೆ ನಮ್ಮ ಚವ್ಹಾಣ್ ಸರ್, ನಮ್ಮ RS ಪಾರ್ಕೆ ಸರ್, ಆಮೇಲೆ ಉಪ್ಪಾರ್ ಸರ್, ಇಮ್ರಾಪುರ್ ಟೀಚರ್, ಉಂಡಿ ಟೀಚರ್, ನಿಲ್ಗೋನ್ ಟೀಚರ್, ಜಲ್ಕಿ ಟೀಚರ್, ಅವರೆಲ್ಲ ನಮ್ಮ ಬಳಗವನ್ನು ನೋಡಿದ್ರೆ ನನಗೆ ಒಂಥರ ಖುಷಿ ಅನ್ಸೋದು. ಅವರೆಲ್ಲ 9 ಜನ ಇದ್ವಿ ಅವಾಗ. ಹುಲ್ಲಣ್ಣವ್ರು ಸರ್ 5 ಜನ ಲೇಡೀಸ್, 4 ಜನ ಜೆಂಟ್ಸನ್ ಇದ್ವಿ, 10 ಮಂದಿ ಇದ್ವಿ. ಎಲ್ಲರೂ ಕೂಡ ಇರ್ತಿದ್ವಿ ನಾವು ಒಗ್ಗಟ್ಟಾಗಿ. ಒಂದು ಡ್ರೆಸ್ ಮಾಡಿದ್ವಿ ಜನವರಿ 26ಕ್ಕೆ ಸೇಮ್ ಡ್ರೆಸ್. ಆವಾಗ ಅವರು ಸ್ವಲ್ಪ ಹಂಗ ಕಡೆ ಇದು ಮಾಡ್ತಿದ್ರು. ಅವರೆಲ್ಲರೂ ಕೂಡಿಸಿ ನಾನು ಅವ್ರಿಗೆ ಡ್ರೆಸ್ ತೊಗೊಂಡು ಹಾಕಿ ಶಿಸ್ತಿಂದ ಇರುವಂಗೆ ಮಾಡಿ ಎಲ್ಲರೂ ಒಂದನ್ನು ನಾವು ಮಾಡಿ ತೋರಿಸಿದ್ವಿ. ನಮಗೆಲ್ಲರಿಗೂ ಬಲವಾಗಿ ನಿಂತ್ಕೊಂಡು ನಮ್ಗೆ ಮಾರ್ಗದರ್ಶನ ಮಾಡೋರು ನಮ್ಮ ಕುರಿ ಸರ್. ಮಾಸ್ತರ ನೀವು ಸ್ವಲ್ಪ ಭಾಳ ಚಲೋ ಮಾಡ್ತೀನಿ ಅಂತ ಹೇಳಿ ನಮ್ಮ ಹುಳ್ಳಿ ಸರ್, ನಮ್ಮ ದಾಟ್ನಾಳ್ ಸರ್, ಜೊತೆಗೆ ನಮಗೆ ಇರ್ತಕ್ಕಂಥ ಪಿಡ್ಗಣ್ಣವ್ರು ಸರ್, ಪಾಟೀಲ್ ಸರ್, ನಮ್ಮ ಪ್ರೌಢಶಾಲೆ ಎಲ್ಲ ಗುರುಗಳನ್ನು ಭಾಳ ಪ್ರೋತ್ಸಾಹ ಕೊಟ್ಟಿದ್ರು. ಅದಕ್ಕೆ ಅವರ ಒಂದು ಸಹಾಯ ಸಹಕಾರದೊಂದಿಗೆ ಈ ಶಾಲೆಯನ್ನು 2006-04ವರೆಗೆ ನಾವು ಭಾಳಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಾವೇನು 6 ವರ್ಷ ಮಾಡಿ ಹೋದ್ವಿ. ನಾವು ಮಾಡಿ ಹೋಗಿದ್ದಕ್ಕಿಂತಲೂ ನಾವು ಮಾಡಿ ಹೋದಂಥ ಸಂದರ್ಭಗಳಲ್ಲಿ ಏನು ಮೈಲಿಗೆಗಳದಾವು ಅವುಗಳ ಸದಾ ಸ್ಮರಣೀಯ. ಅಂಥ ಒಂದು ಕಾರ್ಯದಲ್ಲಿ ನಮ್ಮೆಲ್ಲರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಥ ನಮ್ಮೆಲ್ಲ ಹಿರಿಯರನ್ನು ನಾನು ಯಾವಾಗಲೂ ನೆನಪು ಆಗೋದಿಲ್ಲ, ಅವ್ರನ್ನೆಲ್ಲ ಸ್ಮರಿಸ್ತಿತ್ತು. ನಾನು ಇಲ್ಲಿ ಬಂದಾಗ ನಮ್ಮದು 96 ಮದುವೆ ಇದೇ ಊರಾಗ ಬಂದಾಗ ಆಗಿತ್ತು. ನನ್ನ 3 ಜನ ಮಕ್ಕಳು ಇದೇ ಊರಾಗ ಜನ್ಮ ತಾಳಿದ್ರು. ನಾವು ಇಲ್ಲೇ ನಮ್ಮ ದೊಡ್ಡ ಮಗ ಒಬ್ಬ ಇಂಜಿನಿಯರ್, ನಾವು ಮಲೇಷ್ಯಾದಾಗಿದ್ದೇನೆ. ಆಮೇಲೆ ಸಣ್ಣ ಒಬ್ಬ ಡಾಕ್ಟರ್ ಆಗ್ಯಾನ. ಅದು ಯಾಕಪ್ಪ ಅಂದರೆ ಈ ತುಪ್ಪದ ಕೋಟಿ ನೆಲದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಅದಕ್ಕೆ ಯಾವಾಗಲೂ ನಾನು ತುಪ್ಪದ ಕೋಟೆ ಮರೆಯೋದಿಲ್ಲ. ಅದಕ್ಕೆ ಆ ಒಂದು ಇಲ್ಲಿರ್ತಕ್ಕಂಥ ಪ್ರೀತಿ, ಇಲ್ಲಿರ್ತಕ್ಕಂಥ ಒಂದು ಸೆಳೆತ, ಇಲ್ಲಿರ್ತಕ್ಕಂಥ ಒಂದು ಏನೋ ಒಂದು ಸಿಹಿ ಅದಲ್ರಿ, ಅದು ಎಂದೂ ಮುರಿಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರೀತಿಯನ್ನು ಕೊಟ್ಟಿದ್ದೀರಿ, ನಮ್ಮ ಗೌರವವನ್ನು ಕೊಟ್ಟಿದ್ದೀರಿ. ನೀವು ಮಕ್ಕಳಷ್ಟೇ ಅಲ್ಲ, ಇಡೀ ಊರು ಜನ ನಮ್ಗೆ ಕೊಟ್ಟಿದ್ದಾರೆ. ಅಂಥ ಊರು ಜನರನ್ನು, ಹಿಂದಿನ ಎಲ್ಲ ಹಿರಿಯರನ್ನು ಏನು ನಮ್ಮನ್ನು ಬಿಟ್ಟಾಗಲಿ ಹೋದಾರಲ್ರಿ, ಅವ್ರನ್ನೂ ಕೂಡ ನಾನು ಸ್ಮರಿಸ್ಕೊಳ್ತೀನಿ. ಆ ಎಲ್ಲ ಹಿರಿಯ ಮಾನ್ಯರನ್ನು ಪ್ರೀತಿಯಿಂದ ಗೌರವಿಸಿ ಅವ್ರಿಗೆ ಸ್ಮರಿಸಿದವ್ರ ಜೊತೆಯಲ್ಲಿ ನೀವುಗಳು ಕೂಡ ನಮಗೇನು ಗೌರವ ಕೊಟ್ಟಿರಿ, ನಿಮ್ಮನ್ನು ಕೂಡ ನಾನು ಎಂದೂ ಮರೆಯೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ನಾನು 7ನೇ ಕ್ಲಾಸ್ 6 ಮತ್ತು 7ನೇ ಕ್ಲಾಸ್ ಇದ್ದಾಗ ಒಂದು ಪ್ರಸಂಗ ನೆನಪು ಮಾಡಿ ಹೇಳ್ತೀನಿ. ಇಲ್ಲಿ ನಮ್ಮ ಚವ್ಹಾಣ್ ಸರ್ ಇಂಗ್ಲೀಷ್ನೊಳಗೆ ಭಾಳ ಮಾಸ್ಟರ್ ಅವರು ಸಬ್ಜೆಕ್ಟ್ ವೈಸ್ ಹೇಳೋಣಂದ್ರೆ ಅವರು ಇಲ್ಲ ಗುದ್ದಿ ಕ್ಲಾಸ್ ತೊಗೊಳಂತ ಉಪ್ಪಾರ ಸರ್ ಆಗ್ಬಿಡ್ರಿ ಅಂತೇಳಿ ಗುದ್ದಿ ಕ್ಲಾಸ್ ಕೊಟ್ಟುಬಿಟ್ರು. ನಾವು 6 ಮತ್ತು 7ಕ್ಕೆ ಎಲ್ಲ 6 ವಿಷಯ ನಾವೇ ಹೇಳಬೇಕು, ಜೊತೆಗೆ ಸ್ಪೋರ್ಟ್ಸ್. ಇದರಲ್ಲಿ ನಮ್ಮದು ದೊಡ್ಡ ಬ್ಯಾಚ್ 44 ಮಕ್ಕಳನ್ನ ಇದ್ದರು, 40 ಜನ ಇದ್ದರು, ದೊಡ್ಡ ಬ್ಯಾಚ್ ಅಷ್ಟೇ. ಎಲ್ಲ ಗಂಡು ಹುಡುಗರು ಮತ್ತು ಹೆಣ್ಣು ಹುಡುಗರು ಸೇರಿ ಎಲ್ಲರೂ ಸಮಾನಾಗಿದ್ದರು. ನಾವು ನೋಡುವಂಥ ದೃಷ್ಟಿಕೋನ ಹೇಗಿತ್ತಪ್ಪ ಅಂತಂದರೆ, ಗಂಡು ಹುಡುಗರನ್ನ ಎಷ್ಟು ನಾನು ಪ್ರೀತಿಯಿಂದ ಕಾಣ್ತೀನಿ ಅಷ್ಟೇ ಹೆಣ್ಮಕ್ಳನ್ನೂ ಅಷ್ಟೇ ಕಾಣ್ತಿದ್ವಿ. ಅವೆರಡು ಸಮಾನವಾಗಿ ನೋಡ್ಕೊಂಥ ವ್ಯವಸ್ಥೆಯಲ್ಲಿ ಮಕ್ಕಳನ್ನ ನಮ್ಮಲ್ಲಿ ಏನು ಕಲ್ತಪ್ಪ ಅಂದರೆ, ಮೊದಲು ಶಿಸ್ತು ಕಲ್ತವು.
ಸೇವಾದಳದ ಶಿಸ್ತು ಕಲಿತರು. ಆ ಶಿಸ್ತನ್ನೇ ಬದುಕಿನಲ್ಲಿ ಅವರು ಒಂದು ಪಾಠವಾಗಿಟ್ಟುಕೊಂಡು ಅವರು ಮುಂದಿನ ಒಂದು ಪ್ರೌಢಶಾಲೆ ವಿಭಾಗದಲ್ಲಿ ಒಂದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆದು ಇವತ್ತು PG ಮಾಡಿದವರು ಇದ್ದಾರೆ, UG ಮಾಡಿದವರು ಇದ್ದಾರೆ, ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆದೊಳಗಿದ್ದಾರೆ. ನಮ್ಮ ಕಾಶಿಮ, ಆಮೇಲೆ ಪ್ರಕಾಶ್, ಜೊತೆಗೆ ನಮ್ಮ ಪುಟ್ಟು, ಆಮೇಲೆ ಅನೇಕ ಜನ ನಮಸ್ತೆ ಮಾಡಿ ಅಷ್ಟು ನಂಗೆ ಲಿಂಕ್ನಾಗಿರ್ತಾರೆ ಫೋನ್ನಾಗ. ನಮ್ಮ ಅಷ್ಟೋರು ಫೋನ್ ಮಾಡಿದಾಗ ಟೋಟಲಾಗಿ ಎಲ್ಲರೂ ಒಮ್ಮೆ ಯಾವುದೋ ಕಾಲ ಇದ್ದಿರಲ್ವ ನೀವೆಲ್ಲದು. ಹಾಂ, ಅವ್ರು ಯಾರು ಮಾತಾಡ್ತಾರೆ ನಮಗೆ ಗೊತ್ತಾಗಿಲ್ಲ, ಅಷ್ಟು ಜನ ಮಾತಾಡ್ತಾರೆ. ಅಷ್ಟು ಇಲ್ಲಿವರೆಗೆ ಆ ಪ್ರೀತಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಪ್ರೀತಿನ ಸದಾವಕಾಲ ನಾನು ಸ್ಮರಣೆ ಮಾಡ್ಕೊತಾ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತೀನಿ. ನೀವು ಯಾವಾಗಲೂ ನೀವು ಕರೆದಾಗ ನಾವು ಬರ್ತೀವಿ. ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮಗಳು ಏನೇ ಇದ್ದರೂ ಕೂಡ ನೀವು ಬರ್ರಿ. ನಮ್ಮ ತುಪ್ಪದಕೋಟೆ ಗ್ರಾಮದ ಸಮಸ್ತ ಜನರಿಗೆ, ಹಿರಿಯರಿಗೆ ನಾನು ವಂದಿಸ್ತೀನಿ. ಇನ್ನೊಂದು ಮಾತು ನೆನಪು, ನಮ್ಮ ಸತರಡ್ಡಿ ಸಾವುಕಾರ ಇಲ್ಲ ಪಕ್ಕೀಡು ಸಾವುಕಾರದಾರ ನನಗೆ ಇಲ್ಲಿ ಒಮ್ಮೆ ಏನೋ ಒಂದು ಸಂದರ್ಭದೊಳಗೆ ಹಾವು ಕಡಿದಿತ್ತು. ಒಂದು ಕಡ್ದಾಗ ಆ ಇಡೀ ಊರು ಮಂದಿ ಅಲ್ಲಿ ನಮ್ಮ ಮನೆ ಮುಂದೆ ಇದ್ರು ಅವರೆಲ್ಲ. ಮಾಸ್ತರ್ ಮೊದಲು ತೊಗೊಂಡೋಗಿ ಸಾವುಕಾರ ಮನೆ ಕಡೆ ಹೋರಿ ಅಂತಂದು ಅವ್ರು ಹೋಗಿ ಅಲ್ಲಿ ಒಂದು ಏನೋ ಔಷಧ ಹಾಕಿ ನಮಗೆ ಬೆಳತನಕಲ್ಲಿ ಒಟ್ಟು ನಿದ್ದೆ ಮಾಡೋಕ್ಕೆ ಮಾಡಿದರು. ನಮ್ಮ ಇನ್ನೊಬ್ಬರು ಪಾಟೀಲ್ ಗೌಡರು ಅಲ್ಲಿ TV ಹಚ್ಚಿ ಎಲ್ಲ ಮಂದಿ ನೋಡಕ್ಕೆ ಹಚ್ಚಿದ್ರು ಇಡೀ ಮನೆ ಮುಂದೆ ಅಲ್ಲಿ. ಅದನ್ನು ಯಾಕೆ ಮಾತು ಹೇಳ್ತಿಪ್ಪ ಅಂತಂದ್ರೆ ಇನ್ನೊಬ್ಬರು ಬೇರೆ ಆದ್ರೆ ಹೋಲ ಬಿಡೋ ಮಾರಂತಿದ್ರು. ಅಂದ್ರೆ ಈ ಊರು ನಮ್ಮ ಆಸ್ತಿ ಮಾಸ್ತರ ಅವಂಗೆ ನಾವು ಬದುಕಿಸ್ಬೇಕು ಅನ್ನುವಂಥ ಒಂದು ಏನೋ ಒಂದು ಕಾಳಜಿ ಇತ್ತಲ್ರಿ. ನಿಜವಾಗಿ ನನ್ನ ಜೀವನದೊಳಗೆ ಇನ್ನೂ ಬರೋದಿಲ್ಲ. ಅಂಥ ಮಹಾನ್ ವ್ಯಕ್ತಿಗಳನ್ನು, ಹಿರಿಯರನ್ನು ನನ್ನ ಜೀವನದೊಳಗೆ ಸದಾಕಾಲ ಸ್ಮರಿಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಇಲ್ಲಿ ಗೌರವಿಸಿ ಸನ್ಮಾನಿಸಿ, ಜೊತೆಗೆ ನನ್ನ ಧರ್ಮಪತಿಯವರನ್ನು ಇಲ್ಲಿ ಕರೆಸಿದ್ದಾರೆ. FM ಸದರ್ಬಾಯಿ. ಅವ್ರು ಯಾಕ್ರಿ ಅಂತ ಅವ್ರು ಉರ್ದು ಶಾಲೆ ಕಲಿಸಿದ್ರು ಅವರು. ಅದಕ್ಕೆ ನಮ್ಮ ಕಾಶಿಮ ಹೇಗಿಲ್ಲ ಉರ್ದು ಶಾಲೆ ಕಲಿಸಿದ ಗುರುಗಳನ್ನ ಕರೆಸಿ ಅವ್ರನ್ನೂ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಮೊನ್ನೆ ಅವರೆಲ್ಲರೂ ಕೂಡಿ ಈ 3 ಒಂದು ಉರ್ದು ಶಾಲೆ, ನಮ್ಮ ಕನ್ನಡ ಶಾಲೆ ಮತ್ತು ಹೈಸ್ಕೂಲು ಇರ್ತಕ್ಕಂಥ ಎಲ್ಲ ಶಾಲೆಗಳು ಸೇರಿ ಏನು ಮಾಡಿದ್ದಾರೆ. ನಿಜವಾಗಿ ಅವರಿಗೆ ಅಭಿನಂದಿಸುತ್ತಾ ನನ್ನ ಮಾತು ವಿರಾಮ ಮಾಡ್ತೀನಿ. ಒಂದು ಲಾಸ್ಟ್ ಒಂದು ಮಾತು, ಒಂದು ಬೇಂದ್ರೆ ಒಂದು ಕಡೆ ಮಾತು ಹೇಳ್ತಾರೆ, ಖುಷಿ ನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ, ಖುಷಿ ನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ, ಬಡನೂರು ವರ್ಷನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ ಅಂತೇಳಿ. ಅದಕ್ಕೆ ನಾವೆಲ್ಲರೂ ಖುಷಿಯಾಗಿರೋಣ, ನಗನಗ್ತಾ ಇರೋಣ, ನಮ್ಮ ಬದುಕಿನ ಪಯಣವನ್ನು ಸುಂದರವಾಗಿ ಅತ್ಯಂತ ಖುಷಿಯಿಂದ ಸಾಗಿಸುವಂಥ ಮಾತು ಹೇಳ್ತಾ ನನ್ನ ಮಾತು ವಿರಾಮ. ಎಲ್ಲರಿಗೂ ನಮಸ್ಕಾರ.